ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತೇನಪ್ಪ ಅಂತ ಹೇಳಿದರೆ ಸ್ವಲ್ಪ ಪಾರ್ಲರ್ಗೆಲ್ಲ ಹೋಗ್ಬಿಟ್ಟು ಬರುವ ಅಂತ ಅಂದ್ಕೊಂಡಿದ್ದೆ. ಐಬ್ರೋ ಎಲ್ಲ ಮಾಡಿಸ್ಲಿಕ್ಕಿತ್ತು, ಫೇಶಿಯಲ್ ಎಲ್ಲ ಮಾಡಿಸ್ಕೊಂಡು ಬಂದೆ. ನಮ್ಮ ಸ್ಟುಡಿಯೋಕ್ಕೆ ಹೋಗಿದ್ವಿ. ನಮ್ಮ ಸ್ಟುಡಿಯೋದು ನಿಮಗೇನು ಹೇಳಿರಲಿಲ್ಲ, ಅದು ಇವಾಗ ವಿಡಿಯೋ ಹಾಕಿರ್ತೀನಿ. ಇದೇ ನಮ್ಮ ಸ್ಟುಡಿಯೋ. ಇದು ಬಂದು ನಾಪೋಕ್ಲಲ್ಲಿರೋದು. ಗೂಗಲಲ್ಲಿ ನಿಯಾ ಟ್ಯಾಟೋ ಸ್ಟುಡಿಯೋ ಅಂತ ಹೊಡೆದ್ರೆ ಬರುತ್ತೆ, ಲೊಕೇಶನ್ ಇದೆ. ಯಾರಾದರೂ ನಾಪೋಕ್ಲಿಗೆ ಬಂದಾಗ ನಮ್ಮ ಸ್ಟುಡಿಯೋಗೆ ಬಂದು ವಿಸಿಟ್ ಮಾಡಿ. ಕಡಿಮೆಲೆ ಟ್ಯಾಟೋ ಎಲ್ಲ ಹಾಕ್ಕೊಡ್ತಾರೆ. ಎಲ್ಲ ಥರದ ಟ್ಯಾಟೋ ಬೇಕಾದ್ರೆ ಹಾಕ್ಕೊಡ್ತಾರೆ, ಆಫರ್ ಇದೆ. ಹಾಗೆ ಬೇಗ ಹೋಗ್ಬಿಟ್ಟು ಬಂದ್ವಿ ನಾವು. ಅದಾದಮೇಲೆ ನನ್ನ ಪಾಪುಗೆ ಸ್ವಲ್ಪ ಐಟಮ್ಸ್ ಎಲ್ಲ ತಗೊಳ್ಲಿಕ್ಕಿತ್ತು, ಅದನ್ನೆಲ್ಲ ತಗೊಂಡು ಬಂದ್ವಿ. ಮತ್ತು ನನ್ನ ಪಾಪುಗೆ ಇವಾಗ 5 ಮಂತ್ ಕಂಪ್ಲೀಟ್ ಆಯಿತು. ಅವ್ನಿಗಿನ್ನು ಫುಡ್ ಕೊಡುವ ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಅವ್ನಿಗೆ ಸ್ವಲ್ಪ ಕಾಳುಗಳೆಲ್ಲ ತಗೊಳ್ಲಿಕ್ಕಿತ್ತು, ಅದನ್ನೆಲ್ಲ ತಗೊಂಡು ಬೇಗ ಬಂದ್ವಿ. ಮನೆಗೆ ಬಂದಮೇಲೆ ಹಸಿವು ಆಗಿತ್ತು. ಹೋಗ್ಬೇಕಾದ್ರೆ ಲೇಟ್ ಆಗಿತ್ತು, ಬರ್ಬೇಕಾದ್ರೆ ಇನ್ನೂ ಲೇಟ್ ಆಯಿತು. ಮನೆಗೆ ತರಬೇಕಂದ್ರೆ 2 o'clock ಆಗಿತ್ತು. ಹಂಗೆ ನಾನು ಬೇಗ ಅನ್ನ ಮಾಡಿಕೊಂಡೆ. ನನ್ನ ಹಸ್ಬೆಂಡ್ ಚಿಕನ್ ತಂದಿದ್ರು, ಅವರೇ ಸಾರು ಮಾಡ್ತೀನಿ ಅಂತ ಹೇಳ್ಕೊಂಡಿದ್ರು, ಸಾಂಬಾರು ಮಾಡ್ತೀನಿ ಅಂತ. ಹಂಗೆ ನನ್ನ ಹಸ್ಬೆಂಡ್ ಮತ್ತು ನಮ್ಮ ತಮ್ಮ ಸೇರಿಕೊಂಡು ಇಬ್ಬರು ಸೇರಿ ಅಡುಗೆ ಮಾಡಿದರು. ಹೆಂಗೋ ಮಾಡಿದ್ರು ಚಿಕನ್ ಸಾರು, ಹೆಂಗೋ ತಿಂದೆ. ಹಸಿವು ಬೇರೆ ಆಗ್ತಾಯಿತ್ತು. ಹಂಗೆ ನನ್ನ ಕೈಯಲ್ಲಿ ಆಗ್ತಾಯಿಲ್ಲ ಅಂತ ಪಾಪು ಎದ್ಬಿಟ್ಟಿದ್ದ. ಅವ್ರನ್ನ ಮಲಗಿಸೋಷ್ಟರಲ್ಲೇ ತುಂಬ ಲೇಟ್ ಆಗ್ತದೆ ಅಂತೇಳಿ ಹಸ್ಬೆಂಡೇ ಸಾಂಬಾರು ಮಾಡ್ತೀನಿ ಅಂತ ಹೇಳಿದರು. ಏನೆಲ್ಲೋ ಮಾಡ್ತಾ ಇದ್ದಾರೆ. ನನ್ನ ತಮ್ಮ ಬೇರೆ ಬೆಳ್ಳುಳ್ಳಿ ಜಜ್ಲಿಕ್ಕೆ ಹುಡುಕ್ತಾ ಇದ್ದಾನೆ ಎಲ್ಲದನ್ನು. ಹೆಂಗೋ ಕಷ್ಟಪಟ್ಕೊಂಡು ಎಲ್ಲನೂ ಮಾಡಿದರು. ಮತ್ತು ಚೆನ್ನಾಗಿತ್ತು, ಪರವಾಗಿಲ್ಲ. ಊಟ ಮಾಡಿಕೊಂಡೆ. ನನಗೂ ಸಾಕಾಗೋಗಿತ್ತು ಕೆಲಸ ಮಾಡಿ. ಅಡುಗೆ ಮಾಡಿಕೊಟ್ರಲ್ಲ ಅಂತ ಖುಷಿ ಆಯಿತು. ಹಾಗೆ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ದರೆ ಶೇರ್, ಲೈಕ್, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.